ಜಾತಿ ಗಣತಿ ಮರು ಸರ್ವೆಗೆ ವಿರೋಧ ವ್ಯಕ್ತವಾಗುತ್ತಲೇ ಇದೆ. ಮರು ಜಾತಿ ಸರ್ವೆ ವಿರೋಧಿಸಿ ಖಾಸಗಿ ಹೋಟೆಲ್ನಲ್ಲಿ ಕುರುಬ ಸಮುದಾಯದವರಿಂದ ಆನೇಕಲ್ ದೊಡ್ಡಯ್ಯ, ಕಾಶಿನಾಥ ಹುಂಡೇದ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಕಾಂತರಾಜು ವರದಿ ಜಾರಿಗೆ ಒತ್ತಾಯಗಳು ಕೇಳಿಬರುತ್ತಿದೆ. ಸಭೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಯುವ ಮುಖಂಡರು ಭಾಗವಹಿಸಿ ಸರ್ಕಾರದ ತೀರ್ಮಾನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗದಿಂದ ಕುರುಬ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಮಲ್ಲು ಬಗದೂರ್. ಜಾತಿಗಳ ಪ್ರಭಾವ ಇದೆ. ಇವೆಲ್ಲದರ ಪರಿಣಾಮವಾಗಿ ನನ್ನ ಬೆಟ್ಟ ಹಾಗಾಗಿ ಮುಖ್ಯವಾಗಿ ನಾವೆಲ್ಲ ಚರ್ಚೆ ಮಾಡಿ ಯಾವ ದಿಕ್ಕಲ್ಲಿ ಇದನ್ನು ತಗೊಂಡು ಹೋಗಬೇಕು, ಇದನ್ನ ಯಾವ ದಿಕ್ಕಲ್ಲಿ ತಗೊಂಡೋದ್ರೆ ಸಮಾಜಕ್ಕೆ ಭವಿಷ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ಮುಖ್ಯ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇತ್ತೀಚೆಗೆ ಅದನ್ನ ರದ್ದು ಮಾಡಿದಂತ ಒಂದು ಸಂದರ್ಭದಲ್ಲಿ ನಾನು ಲೈವ್ನಲ್ಲಿ ಒಂದು ಫಸ್ಟ್ ವಿಚಾರಗಳನ್ನು ಹಂಚ್ಕೊಂಡಿದ್ದೆ. ಅದು ಇಡೀ ರಾಜ್ಯಾದ್ಯಂತ ವೈರಲ್ ಆಗಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರ ಉತ್ಸವ ಆಗಲಿ ಅನ್ನೋ ಭಾವನೆ ಇದನ್ನು ಅನೇಕರು ವ್ಯಕ್ತಪಡಿಸಿದ್ರಿಂದ ಇವತ್ತು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ವಿಶೇಷವಾಗಿ ಯಾವತ್ತು ಕಾಣಿಸ್ಕೊಂಡಿದ್ದ ರಾಜಕೀಯ ಚಟುವಟಿಕೆ ಅಥವಾ ಯಾವುದೇ ಚಟುವಟಿಕೆಗಳಿಂದ ಹಿಂದೆ ಇದ್ದಂತ ನಮ್ಮ ರೇವಣ್ಣಪ್ಪವರಾಗಿರ್ಬೋದು, ಮಹೇಶಪ್ಪವರಾಗಿರ್ಬೋದು, ಈ ತರದವರೆಲ್ಲ ನಮ್ಮ ಡಾಕ್ಟರ್ ಶ್ರೀನಾಥ್ ಇರ್ಬೋದು, ಅನೇಕರು ನಟರಾಜ್ ಇರ್ಬೋದು, ಇವರೆಲ್ಲ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನಾವಾದ್ರೂ ಪ್ರತಿನಿತ್ಯ ಒಂದರ ರಾಜಕಾರಣದ ಮಧ್ಯೆ ಇರ್ತೀವಿ. ಇವ್ರು ಯಾರು ರಾಜಕೀಯದಿಂದ ಸ್ವಲ್ಪ ದೂರ ಇದ್ರೂ ಸಹ ಈ ಸಮಾಜದ ಬಗ್ಗೆ ಅತಿಯಾದ ಕಾಳಜಿ